ಜ್ಞಾನಿಗಳನ್ನು ಜ್ಞಾನಿಗಳಾಗಿ ಪಾಪಿಗಳನ್ನು ಸೌಜನ್ಯರಾಗಿ ಮಾತ್ರವಲ್ಲದೆ ಅದೆಷ್ಟು ಜನತೆಗೆ ಮಾರ್ಗದರ್ಶಕಗಳನ್ನು ಇದ್ದಂತಹ ನಿದರ್ಶನಗಳು ನಮ್ಮ ಮುಂದೆ ಇರಬೇಕಾಗಿದೆ. ಫಜಿತನಿಬುಲ್ ಖಮ್ರ ಫಇನ್ನಹು ಮಿಫ್ತಾಹು ಕುಲ್ಲಿ ಶರ್. ಅಮಲು ಪದಾರ್ಥಗಳು ಅದೇ ಅಮಲು ಪದಾರ್ಥಗಳಂತಹ ಅದೆಷ್ಟು ಶರೀರಕ್ಕೆ ಬೇಡವಾದಂತಹ ಕೆಲವು ವಸ್ತುಗಳು ಶತಮಾನಗಳ ಹಿಂದೆ ಪವಿತ್ರವಾದ ಇಸ್ಲಾಂ ಅದನ್ನು ನಿಷೇಧಿಸ್ತಾ ಬರ್ತಾ ಇದೆ. ಆದರೆ ಆಧುನಿಕ ಜಗತ್ತು ಕೂಡ ಇದನ್ನು ಅನ್ವಯವಾಗ್ತಾ ಇದೆ ಎಂಬುದರಲ್ಲಿ ಮಾತಿಲ್ಲ. ಹೀಗೆ ಕಾಣ್ತಾ ಇರಬಹುದು ಡ್ರಗ್ಸ್ ಅಫೀಮ್ಗಳಂತ ಅದೇ ರೀತಿ ಗಾಂಜೆಗಳಂತ ವ್ಯವಸ್ಥೆಗಳು ಇರುವಂತಹ ನಮ್ಮ ನಾಡಿನ ಸುತ್ತಮುತ್ತಗಳಲ್ಲಿ ವೈದ್ಯಲೋಕ ಹೇಳ್ತಾ ಇರುವುದು ಅದೆಲ್ಲವೂ ನಿಮ್ಮ ಶರೀರಕ್ಕೆ ಹಾನಿಕರವಾಗಿದೆ ಎಂಬುದು ನಾವು ತಿಳಿಯಬೇಕಾದರೆ ಕುಲ್ಲು ಮುಸ್ಕಿರಿನ್ ಹರಾಮ್, ಸರ್ವ ಅಮಲು ಪದಾರ್ಥಗಳು ಎಲ್ಲವನ್ನು ನಾವು ನಿಷೇಧ ಮಾಡಿದ್ದೇವೆ ಎಂದು ಪವಿತ್ರವಾದ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ನನ್ನ ಪ್ರೀತಿಯ ಮಿತ್ರರೇ, ಅದೇ ರೀತಿ ನನ್ನ ಶಬ್ದವನ್ನು ಆಲಿಸಿರುವಂತಹ ನೆರೆದಿರುವ ಜನೋಸ್ತಮವೇ, ನನ್ನಲ್ಲಿ ಅರ್ಪಿತವಾದಂತಹ ವಿಷಯವಾಗಿದೆ. ಆಧುನಿಕ ಜಗತ್ತಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳು. ಮಾರ್ಟಿನ್ ಲೂಥರ್ ಎಂಬಂತಹ ಅಮೆರಿಕ ಕಂಡಂತಹ ಶ್ರೇಷ್ಠ ವಿಜ್ಞಾನಿಯೊಬ್ಬರು ಈ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿ ಒಂದು ಶ್ರೇಷ್ಠ ಭಾಷಣವನ್ನು ಮಾಡ್ತಾರೆ. ಆ ಭಾಷಣವು ವಿಶ್ವದಾದ್ಯಂತ ಸಂಚಲನಗೊಳಿಸುತ್ತಾ ಇದೆ. ಜಗತ್ತಿನಲ್ಲಿ ಆಡಳಿತ ಅತ್ಯಂತ ಸುಭದ್ರವಾದ ಒಂದು ಸಂದೇಶವಾಗಿತ್ತು. ಐ ಹ್ಯಾವ್ ಎ ಡ್ರೀಮ್. ಈ ಒಂದು ಸಂದೇಶವು ಜಗತ್ತಿನಲ್ಲಿ ಪ್ರಸರಿಸ್ತಾ ಇರಬೇಕಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 14 ಶತಮಾನಗಳ ಮುಂಚೆ ಈ ಜಗತ್ತಿಗೆ ಸಾರಿದಂತಹ ಮಾತಾಗಿದೆ. ಕಪ್ಪು ವರ್ಣೀಯ ನೀಗ್ರೋ ಜನಾಂಗದ ಬಿಲಾಲ್ ರಲಿಯಲ್ಲಾಹು ಅನ್ಹು ಉನ್ನತ ಸ್ಥಾನವನ್ನು ನೀಡಿ ಖೈಬಾದಲ್ಲಿ ಆಜಾನ್ ಮೊಳಗಿಸಿ ಜಗತ್ತಿಗೆ ಸಾರಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶ ಎಷ್ಟೊಂದು ಸುಂದರವಲ್ಲವೇ? ನಾವು ತಿಳಿಯಬೇಕಾದದ್ದು ಅಮೆರಿಕದಂತಹ ವಿಶ್ವವನ್ನೇ ನಿಬ್ಬರಿಗಾಗಿಸುವಂತಹ ರಾಷ್ಟ್ರಗಳಲ್ಲಿ ಕಪ್ಪು ವರ್ಣೀಯರೆಂಬ ಒಂದು ಕಾರಣಕ್ಕೆ ಬೇಕಾಗಿ ಕತ್ತು ಹಿಸಿಗ್ರಸ್ತ ಪದಗಳಲ್ಲಿ ಕೊಲ್ಲುವಂತಹ ಜನಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಪರಿಹಾರವಾಗಿ 14 ಶತಮಾನಗಳ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶಗಳನ್ನು ಸಾರಿದ್ದಾರೆ. ಅಜ್ಞಾನಿಗಳನ್ನು ಜ್ಞಾನಿಗಳಾಗಿ ಪಾಪಿಗಳನ್ನು ಸೌಜನ್ಯರಾಗಿ ಮಾತ್ರವಲ್ಲದೆ ಅದೆಷ್ಟು ಜನತೆಗೆ ಮಾರ್ಗದರ್ಶಕಗಳನ್ನು ಇದ್ದಂತಹ ನಿದರ್ಶನಗಳು ನಮ್ಮ ಮುಂದೆ ಇರಬೇಕಾಗಿದೆ. ಫಜಿತನಿಬುಲ್ ಖಮ್ರ ಫಇನ್ನಹು ಮಿಫ್ತಾಹು ಕುಲ್ಲಿ ಶರ್. ಅಮಲು ಪದಾರ್ಥಗಳು ಅದೇ ಅಮಲು ಪದಾರ್ಥಗಳಂತಹ ಅದೆಷ್ಟು ಶರೀರಕ್ಕೆ ಬೇಡವಾದಂತಹ ಕೆಲವು ವಸ್ತುಗಳು ಶತಮಾನಗಳ ಹಿಂದೆ ಪವಿತ್ರವಾದ ಇಸ್ಲಾಂ ಅದನ್ನು ನಿಷೇಧಿಸ್ತಾ ಬರ್ತಾ ಇದೆ. ಆದರೆ ಆಧುನಿಕ ಜಗತ್ತು ಕೂಡ ಇದನ್ನು ಅನ್ವಯವಾಗ್ತಾ ಇದೆ ಎಂಬುದರಲ್ಲಿ ಮಾತಿಲ್ಲ. ಹೀಗೆ ಕಾಣ್ತಾ ಇರಬಹುದು ಡ್ರಗ್ಸ್ ಅಫೀಮ್ಗಳಂತ ಅದೇ ರೀತಿ ಗಾಂಜೆಗಳಂತ ವ್ಯವಸ್ಥೆಗಳು ಇರುವಂತಹ ನಮ್ಮ ನಾಡಿನ ಸುತ್ತಮುತ್ತಗಳಲ್ಲಿ ವೈದ್ಯಲೋಕ ಹೇಳ್ತಾ ಇರುವುದು ಅದೆಲ್ಲವೂ ನಿಮ್ಮ ಶರೀರಕ್ಕೆ ಹಾನಿಕರವಾಗಿದೆ ಎಂಬುದು ನಾವು ತಿಳಿಯಬೇಕಾದರೆ ಕುಲ್ಲು ಮುಸ್ಕಿರಿನ್ ಹರಾಮ್, ಸರ್ವ ಅಮಲು ಪದಾರ್ಥಗಳು ಎಲ್ಲವನ್ನು ನಾವು ನಿಷೇಧ ಮಾಡಿದ್ದೇವೆ ಎಂದು ಪವಿತ್ರವಾದ ಇಸ್ಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶತಮಾನಗಳ ಮುಂಚೆ ಜಗತ್ತಿಗೆ ಸಾರಿದಂತಹ ಅದೆಷ್ಟು ನಿದರ್ಶನಗಳು ನಮ್ಮೊಂದಿಗಿದೆ. ನಾವಿಲ್ಲಿ ಗಮನಿಸಬೇಕಾದದ್ದು ಅನಿವಾರ್ಯವಾಗಿದೆ. ಇಸ್ಲಾಂನಲ್ಲಿ ಎಲ್ಲದೂ ಕೂಡ ಪರಿಹಾರವಿದೆ ಎಂಬುದು ಎರಡು ಮಾತಿಲ್ಲ. ನೀವು ನೋಡಿ, ತಂದೆ ತಾಯಿಗಳನ್ನು ಈ ಅವಸರದ ವ್ಯವಸ್ಥೆಯಲ್ಲಿ ಸ್ಮಶಾನಕ್ಕೆ ಕೊಂಡೊಯ್ಯುವುದು ಅಥವಾ ವೃದ್ಧಾಶ್ರಮಕ್ಕೆ ಕೊಂಡೊಯ್ಯುವುದು ಬಿಟ್ಟು ಬರುವಂತೆ ಒಂದು ಜನಸಮೂಹಕ್ಕೆ ನಾವು ತಿಳಿಯಬೇಕಾದದ್ದು ಪ್ರವಾದಿಯವರು ತಾಯಿಗೆ ಅವರು ನೀಡಿದಂತಹ ಸ್ಥಾನಮಾನವನ್ನು ಗೌರವಿಸಬೇಕು. ತಾಯಿಯ ಕಾಲಡಿ ಪಾದದಲ್ಲಿ ಆಗಿದೆ. ಇಸ್ಲಾಮಿನಲ್ಲಿ ಸ್ವರ್ಗವಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರಿದಂತಹ ಜಗತ್ತಿಗೆ ಅದೆಷ್ಟು ಸಂದೇಶಗಳು ನಾವಿಲ್ಲಿ ಮನವರಿಕಬೇಕಾದದ್ದು. ಮನುಷ್ಯನಿಂದ ಮಂಗಳದ ಅಂಗಳದಲ್ಲೂ ಆಕಾಶದ ಅಂತರಿಕ್ಷದಲ್ಲೂ ಭೂಮಿಯ ಪಾತಾಳದಲ್ಲೂ ಸಮುದ್ರದ ಆಳದಲ್ಲೂ ಅದೆಷ್ಟು ವೈಜ್ಞಾನಿಕ ಜಗತ್ತಿಗೆ ಬೇಕಾದಂತದ್ದೆಲ್ಲ ಕಂಡುಹಿಡ್ತಾ ಇರಬೇಕಾದ್ರೆ ಶತಮಾನಗಳ ಮುಂಚೆ ಪವಿತ್ರವಾದ ಕುರ್ಆನ್ ಹೇಳ್ತಾ ಇದೆ, ಭೂಮಿಯಲ್ಲಿರುವ ಸರ್ವ ಆಕಾಶ ಭೂಮಿಯಲ್ಲಿರುವ ಸರ್ವವು ಕೂಡ ಪ್ರವಾದಿಯವರಿಗೆ ತಮಗೆ ಔದಾರ್ಯವಾಗಿ ನೀಡಿದ್ದೇನೆ. 2 ಲಕ್ಷ ಕೋಟಿಗಳಿಗಿಂತ ಮಿಕ್ಕವಿರುವಂತಹ ಗ್ಯಾಲಕ್ಸಿಗಳು ಪುಂಜಗಳು ಕೂಡ ನಾವು ಗಮನಿಸ್ತಾ ಇದೆ. ಆದರೆ ಇದನ್ನೆಲ್ಲವನ್ನು ಸೈನ್ಸ್ ಈಗ ತಾನೇ ಕಂಡುಹಿಡ್ತಾ ಇದೆ. ವಿಕ್ರಮ್ ಲ್ಯಾಂಡರ್ ಆದಿತ್ಯ ಎನ್ನುವಂತಹ ಹಲವು ವಿಷಯಗಳು ಕೂಡ
ನಮ್ಮ ಭಾರತ ಉನ್ನತ ಸ್ಥಾನಕ್ಕೆ ಇರಬೇಕಾದರೆ ಇದೆಲ್ಲ ಶತಮಾನಗಳ ಮುಂಚೆ ಪ್ರವಾದಿಯವರು ಜಗತ್ತಿಗೆ ಸಾರಿದಂತಹ ಸಂದೇಶವಾಗಿದೆ. ವೈದ್ಯರು ಹೇಳ್ತಾ ಇರುವುದು, ನಿಮ್ಮ ಮಕ್ಕಳಿಗೆ 2 ವರ್ಷಗಳ ಕಾಲ ಪರಿಪೂರ್ಣವಾಗಿ ಮೊಲೆ ಹಾಲನ್ನು ಕುಡಿಸಿ, ಇಲ್ಲವಾದರೆ ಸ್ತನ ಕ್ಯಾನ್ಸರ್ ಬರ್ತಾ ಇದೆ. ಆದರೆ ಶತಮಾನಗಳ ಮುಂಚೆ 14 ಶತಮಾನಗಳ ಮುಂಚೆ ಪವಿತ್ರವಾದ ಕುರ್ಆನ್ ಹೇಳ್ತಾ ಇದೆ, ಹೌಲೇನೆ ಕಾಮಿಲೇನೆ, ನೀವು ಪರಿಪೂರ್ಣವಾಗಿ 2 ವರ್ಷಗಳ ಕಾಲ ಮೊಲೆ ಹಾಲನ್ನು ಕುಡಿಸಿ, ಇಲ್ಲವಾದರೆ ನಿಮ್ಮ ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಬರೋದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಇನ್ನಿತರ ಜಾತಿ ಧರ್ಮಗಳ ಮಧ್ಯೆ ಕೊಲ್ಲೆಗಳು ನಡೀತಾ ಇರಬೇಕಾದ್ರೆ, ಅದೆಷ್ಟು ಗಲಾಟೆಗಳು ನಡೆಯಬೇಕಾದ್ರೆ ಎಲ್ಲದಕ್ಕೂ ಪವಿತ್ರವಾದ ಕುರ್ಆನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೆಷ್ಟು ಸಂದೇಶಗಳು ಜಗತ್ತಿಗೆ ಮಾದರಿ ಆಗ್ತಾ ಇದೆ. ನಾವಿಲ್ಲಿ ಗಮನಿಸಬೇಕಾದ ಅನಿವಾರ್ಯವಾಗಿದೆ. ಈ ದೇಶಕ್ಕೆ ನಾವು ಕೇವಲ ತಾಜ್ ಮಹಲ್ ಮಾತ್ರ ಕೊಟ್ಟದಲ್ಲ, ಕುತುಬ್ ಮಿನಾರ್ ಮಾತ್ರ ಕೊಟ್ಟದಲ್ಲ, ಕೆಂಪು ಕೋಟೆ ಮಾತ್ರ ಕೊಟ್ಟದಲ್ಲ, ತಾಜ್ ಮಹಲ್ಗಿಂತ ಸುಂದರವಾದ, ಕುತುಬ್ ಮಿನಾರ್ಗಿಂತ ಎತ್ತರವಾದ, ರೆಡ್ ಫೋರ್ಟ್ಗಿಂತ ಸುಭದ್ರವಾದ ಒಂದು ಪ್ರವಾದಿ ಸಂದೇಶವನ್ನು ನಾವಿಲ್ಲಿ ಜಗತ್ತಿಗೆ ಕೊಡ್ತಾ ಇದ್ದೇವೆ. ಈ ದೇಶದ ಪ್ರಧಾನಮಂತ್ರಿ ಎಂದು ಕರೆಯಲ್ಪಡುವಂತಹ ಜವಾಹರ್ಲಾಲ್ ನೆಹರೂರವರು, ಸ್ವಾಮಿ ವಿವೇಕಾನಂದರು, ಅದೆಷ್ಟು ಹಿಂದೂಗಳು ಆರಾಧಿಸುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿದ್ದು, ಈ ದೇಶಕ್ಕೆ ಇಸ್ಲಾಂ ಧರ್ಮ ಬಂದದ್ದು ಖಡ್ಗದ ಮೂಲಕ ಅಲ್ಲ, ಪ್ರವಾದಿಯವರ ಸಂದೇಶಗಳ ಮೂಲಕ ಎಂಬ ಮಾತಿಗೆ ಅಡಿಗೆರೆ ಹಾಕುತ್ತಾ ನನ್ನ ಮಾತಿಗೆ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.